ಗೌಡರ ಸಿಟ್ಟಿಗೆ ಕಾರಣವಾದ ಪ್ರಜ್ವಲ್ ರೇವಣ್ಣ ಪ್ರಕರಣ ಎಸ್ಐಟಿ ತಂಡಕ್ಕೆ ಬಹುಮಾನ. ದೇವೇಗೌಡರು ಕೆಂಡವನ್ನ ಕಾರ್ತಾ ಇದ್ದಾರೆ. ಗೌಡರ ಸಿಟ್ಟಿಗೆ ಕಾರಣವಾದ ಪ್ರಜ್ವಲ್ ರೇವಣ್ಣ ಪ್ರಕರಣ ಗೌಡರ ಸಿಟ್ಟಿಗೆ ಕಾರಣವಾಯಿತು. ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಪ್ರಕರಣ ಎಸ್ಐಟಿ ತಂಡಕ್ಕೆ ಬಹುಮಾನ. ದೇವೇಗೌಡರು ಕೆಂಡವನ್ನ ಕಾರ್ತಾ ಇದ್ದಾರೆ. ರೇವಣ್ಣ ಕುಟುಂಬ ಮುಗಿಸಿದ್ದಕ್ಕೆ ಎಸ್ಐಟಿಗೆ ಪುರಸ್ಕಾರವನ್ನ ಮಾಡಿದ್ರು. ನಮ್ಮ ಎದುರಾಳಿ ಕಾಂಗ್ರೆಸ್ ನಾಯಕರ ನೀಚತನ ನಮಗೂ ಕಾಲ ಬರುತ್ತದೆ, ಆಗ ಗೊತ್ತು ಮಾಡಿಸ್ತೀವಿ ಅಂತ ದೇವೇಗೌಡರು ಮಾತನಾಡಿದ್ದಾರೆ. ಹಾಸನದ ಜನತಾ ಸಮಾವೇಶದಲ್ಲಿ ದೇವೇಗೌಡರು ಗುಡುಗು. ರೇವಣ್ಣ ನನ್ನ ಮನೆಯಲ್ಲಿದ್ದಾಗ ಎಸ್ಐಟಿಯವರು ನುಗ್ಗಿದ್ರು. ನಿಮ್ಮನ್ನು ಬಂಧಿಸಲಾಗಿದೆ ಬನ್ನಿ ಎಂದು ಕರೆದೊಯ್ದ್ರು. ಅಲ್ಲಿ ಬಹುಕಾಲದ ನೋವು ಹೊರ ಹಾಕಿದ ಜೆಡಿಎಸ್ ವರಿಷ್ಠ. ಗೌಡರ ಸಿಟ್ಟಿಗೆ ಕಾರಣವಾಗಿತ್ತು ಪ್ರಜ್ವಲ್ ರೇವಣ್ಣ ಪ್ರಕರಣ. ಯಾಕಂದ್ರೆ ಗೌಡರ ಕುಟುಂಬದ ಮೇಲೆ, ಅದು ರೇವಣ್ಣ ಆಗಿರ್ಬೋದು, ರೇವಣ್ಣ ಕುಟುಂಬ ಮಾತ್ರ ಅಲ್ಲ, ಅಲ್ಲಿ ದೇವೇಗೌಡರ ಮೊಮ್ಮಗನಾದಂತ ಪ್ರಜ್ವಲ್ ರೇವಣ್ಣ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಕೂಡ ಅದಕ್ಕೆ ಹೆಚ್ಚಾಗಿ ನೋವನ್ನ ಪಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಅಷ್ಟಾಗಿ ಮಾತನಾಡಿರಲಿಲ್ಲ. ಆದ್ರೆ ತಮ್ಮ ನೋವನ್ನ ಒಳಗಡೆನೆ ಇಟ್ಕೊಂಡು ಇದೀಗ ಹಾಸನದ ಸಮಾವೇಶದಲ್ಲಿ ಈ ಒಂದು ಮಾತನ್ನ ಆಡಿದ್ದಾರೆ. ಆ ಒಂದು ಕಾಲದಲ್ಲಿ ನಮಗೂ ಒಂದು ಕಾಲ ಬರುತ್ತೆ. ಹಾಸನದ ಜನತಾ ಸಮಾವೇಶದಲ್ಲಿ ದೇವೇಗೌಡರು ಮಾತನಾಡುವಂಥದ್ದು, ನಮಗೂ ಎಲ್ರಿಗೂ ಕೂಡ ಒಂದು ಕಾಲ ಬರುತ್ತೆ. ಆದರೆ ಯಾರಲ್ಲಿ ಎಸ್ಐಟಿ ತಂಡ ಈ ಒಂದು ತನಿಖೆಯನ್ನ ಮಾಡಿತ್ತೋ, ಹೇಗೆಲ್ಲ ಅಲ್ಲಿ ಕ್ರಮಗಳನ್ನ ತೆಗೆದುಕೊಂಡಿತ್ತೋ ಅನ್ನುವಂಥದ್ದು ನನಗೂ ಕೂಡ ಗೊತ್ತಿದೆ. ಇನ್ನು ಸಡನ್ ಆಗಿ ದೇವೇಗೌಡರ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಅಲ್ಲಿ ಒಂದು ತಂಡ ಬರುತ್ತೆ. ಈ ಕುರಿತಾಗಿನೂ ಕೂಡ ದೇವೇಗೌಡರು ನೋವನ್ನ ಹೊರಹಾಕಿದ್ದಾರೆ. ಈ ಜಿಲ್ಲೆಗೆ ಯಾವ ರೇವಣ್ಣವರು ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದು, ಅವನ್ನ ತುಳಿಲೇಬೇಕು. ನನ್ನ ಮನೆಯಲ್ಲಿ ಪೊಲೀಸ್ನವ್ರು ಬಂದು SIT ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ, ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ, ಈ ಮಾತನ್ನು ಹೇಳಿದವರು SITಯ ಅಧಿಕಾರಿಗಳು. ಇವತ್ತು SITಯ ಅಧಿಕಾರಿಗಳಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂಥ ನಮ್ಮ ಎದುರಾಳಿಗಳು ಹೇಳ್ತಾರೆ, ಇವತ್ತು ರೇವಣ್ಣವ್ರನ್ನ ಮುಗಿಸ್ಲಿಕ್ಕೆ, ರೇವಣ್ಣವ್ರನ್ನ ಕುಟುಂಬವನ್ನು ಮುಗಿಸ್ಲಿಕ್ಕೆ ಯಾವ SIT ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಕಾಲ ಬರುತ್ತೆ. ಈ ಮಾತನ್ನ ಹೇಳುವಾಗ ನನಗೆ ದೈವದಲ್ಲಿ ನಂಬಿಕೆ ಇದೆ. ಕಾಲ ಬರುತ್ತೆ, ಕಾಯಿರಿ, ಸ್ವಲ್ಪ ಕಾಯಿ. ಈ ಜಿಲ್ಲೆಗೆ ಯಾವ ರೇವಣ್ಣವರು ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದು, ಅವನ್ನ ತುಳಿಲೇಬೇಕು. ನನ್ನ ಮನೆಯಲ್ಲಿ ಪೊಲೀಸ್ನವ್ರು ಬಂದು SIT ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ, ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ, ಈ ಮಾತನ್ನು ಹೇಳಿದವರು SITಯ ಅಧಿಕಾರಿಗಳು. ಇವತ್ತು SITಯ ಅಧಿಕಾರಿಗಳಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ.